ಇಲ್ಲಿ ನೆರೆದಿರೋಂಥ ನಮ್ಮ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಸಾಕಮ್ಮಕ್ಕವರಿಗೆ ಮತ್ತು ಯುವ ಬ್ಲಾಕ್ ಅಧ್ಯಕ್ಷರಾದ ಆರ್ವಿನ್ ಅವರಿಗೆ, ಹಿರಿಯ ಮುಖಂಡರಾದ ಆನಂದ್ ಪ್ರಸಾದ್ ಅವರಿಗೆ, ನಮ್ಮ ವಾರ್ಡ್ ಪ್ರೆಸಿಡೆಂಟ್ ಆದ ಗೀತಮ್ಮ ಅವರಿಗೆ, ನಮ್ಮ ಹಾಸ್ಪಿಟಲ್ ಕಮಿಟಿಯ ಸದಸ್ಯರಾದ ರತ್ನಕ್ಕ ಅವರಿಗೆ, ಮುಬೀನಕ್ಕ ಅವರಿಗೆ, ಮಾಯಾ ಮೇಡಮ್ ಅವರಿಗೆ, ರಂಜಿತ್, ನಮ್ಮ ನಾಯಕರಾದ ಹಿರೇಗೌಡರಿಗೆ, ಪ್ರವೀಣು, ಶ್ರೀನಿವಾಸ್ ಸುಬ್ಬು, ರವಿ ಮತ್ತು ಸೇರಿರೋ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ನಾವಿಲ್ಲಿ ಇದು ಅತ್ಯಂತ ಪವಿತ್ರವಾದ ದಿನ. ಭಾರತದಲ್ಲಿ ಈಗ ಎಲ್ಲ ನಾಗರಿಕರು ಯಾವುದೇ ಜಾತಿ ಮತ ಏನೂ ಅಡ್ಡಿಬಾರ್ದಿರ ಒಂದು ಸಮಾನತೆಯಿಂದ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣನೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಜೀವನನೇ ಒಂದು ಪಾಠ ನಮಗೆ. ಅವರು ಬದುಕಿರೋ ರೀತಿ, ಅವರು ನಡೆದು ಬಂದಿರೋ ದಾರಿ, ಅವರು ಪಟ್ಟಿರೋ ಕಷ್ಟಗಳು ಮತ್ತು ಅವರು ಸಾಧಿಸಿರೋ ಸಾಧನೆ, ಇವುಗಳನ್ನ ನಾವು ತಿಳ್ಕೋಬೇಕು ಮತ್ತು ಅದರಿಂದ ನಾವು ಕಲಿತ್ಕೋಬೇಕು. ಯಾಕಂದರೆ ತುಂಬ ತಳ ಸಮುದಾಯದಲ್ಲಿ ಹುಟ್ಟಿ ಎಷ್ಟೇ ಚೆನ್ನಾಗಿ ಓದ್ಕೊಂಡಿದ್ರು ತುಂಬ ವಿದ್ಯಾವಂತರಾಗಿ ಜ್ಞಾನಸಾಗರ ತುಂಬ ಜ್ಞಾನ ಸಂಪಾದನೆ ಮಾಡಿ ಎಲ್ಲ ಫೀಲ್ಡ್ಗಳಲ್ಲೂ ಅವರಿಗೆ ನಾಲೆಜ್ ಇತ್ತು. ಆದ್ರೂ ಅವರು ಈ ಜಾತೀಯತೆ ಅದು ಇದರಿಂದ ತುಂಬ ಸಂಕಷ್ಟಗಳನ್ನ ಅನುಭವಿಸಿದ್ರು. ಆದರೂ ಅವರು ಕುಗ್ಗಲಿಲ್ಲ. ನಾನು ಸಫರ್ ಆಗಿದ್ದೀನಿ, ಬಟ್ ನಾನು ನಮ್ಮ ಜನಕ್ಕೆ ಮತ್ತು ಈ ಸಮಾಜಕ್ಕೆ ಏನಾದರೂ ಕೊಡಲೇಬೇಕು ಅನ್ನೋ ಕಮಿಟ್ಮೆಂಟಿಂದ ಅವರು ಕಷ್ಟಪಟ್ಟರು. ಮತ್ತು ಎಲ್ಲ ಮಹಿಳೆಯರಿಗೂ ಅಷ್ಟೇ, ಮೊದಲೆಲ್ಲ ಅವರಿಗೆ ಮನೆಯಿಂದ ಆಚೆ ಬರೋಂಗಿಲ್ಲ. ಮಹಿಳೆಯರಿಗೆ ಏನಿದ್ರು ಮನೆಯಲ್ಲಿ ಅಡುಗೆ ಮಾಡಬೇಕು, ಮಕ್ಕಳು ನಡಿಬೇಕು, ಬಾಗಿಲು ಒಳಗಡೆ ಇರಬೇಕು, ಅಷ್ಟೇ ಇತ್ತು. ಅವ್ರಿಗೂ ಒಂದು ಸಮಾನತೆ, ಆಸ್ತಿಯಲ್ಲಿ ಹಕ್ಕು, ಶಿಕ್ಷಣದ ಹಕ್ಕು, ವೋಟಿಂಗ್ ಹಕ್ಕು ಕೊಡಿಸಿದ್ರು. ಮತ್ತು ಮೊದಲೆಲ್ಲ ವೋಟಿಂಗ್ ಮಾಡ್ತಾ ಇದ್ದವರು ಬರೀ ಜಮೀನ್ದಾರರು ಅಷ್ಟೇ. ಪ್ರತಿ ಒಬ್ಬ ನಾಗರಿಕನಿಗೂ 21 ವರ್ಷ ಆದಾಗ ವೋಟ್ ಹಾಕುವಂಥ ರೈಟ್ಸ್ ತಗೊಂಬಂದು ಕೊಟ್ಟಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಜೊತೆಗೆ ಈ ತಳ ಸಮುದಾಯದ ದಲಿತರಿಗೆ ಮತ್ತು SC STಗಳು, OBCಗಳಿಗೆ ಇವರಿಗೆಲ್ಲ ಮೊದಲ ಮತದಾನ ಮಾಡೋ ಹಕ್ಕಿರಲಿಲ್ಲ. ಆ ಹಕ್ಕು ಕೊಟ್ಟವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದ್ರ ಜೊತೆಗೆ ಸುಮಾರು ಅವರು ಎಂಥ ಜ್ಞಾನ ಇತ್ತು ಅಂದರೆ ನೀವು ಯಾವುದೇ ವಿಷಯ ತಗೊಳ್ಳಿ ಅದರಲ್ಲಿ ಅವರು ಪರಿಣಿತರಾಗಿದ್ದರು. ಫಾರ್ ಎಕ್ಸಾಂಪಲ್ ಅವರು ಬರೆದಿದ್ರು, ಅದವರು ವ್ಯಾಲ್ಯೂ ಆಫ್ ಮನಿ ರೂಪಿ ಅಂತ, ಪ್ರಾಬ್ಲಮ್ ಆಫ್ ರೂಪಿ ಅಂತ ಒಂದು ಬುಕ್ ಬರೆದಿದ್ರು. ಆ ಬುಕ್ಕಿನ ಬೇಸಿಸ್ ಮೇಲೇ ಇವತ್ತು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿರೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಆಪರೇಟ್ ಆಗುತ್ತೆ ಅಂತಂದರೆ, ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶ ಬೇಕಾದರೆ ಆರ್ಥಿಕವಾಗಿ ಕುಸಿಬೋದು. ಆದರೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಬೇರೆ ಬ್ಯಾಂಕ್ಗಳನ್ನು ಕಂಟ್ರೋಲ್ ಮಾಡುತ್ತೆ ಅಂದರೆ ಅಷ್ಟು ಈಸಿಯಾಗಿ ಅವು ಲಾಸ್ ಆಗಲ್ಲ. ನೀವೇ ನೋಡಿರಬೇಕು, ಬ್ಯಾಂಕ್ ವೆಬ್ಸೈಟ್ ಹಾಕ್ಬಿಡ್ತಾರೆ ಬೇರೆ ದೇಶಗಳಲ್ಲಿ, ಒಳ್ಳೊಳ್ಳೆ ದೊಡ್ಡ ಬ್ಯಾಂಕ್ಗಳು. ಬಟ್ ರಿಸರ್ವ್ ಬ್ಯಾಂಕಲ್ಲಿರೋ ರೂಲ್ಸ್ ಆ್ಯಂಡ್ ಪಾಲಿಸಿಗಳು ಯಾವ ಥರ ಇದೆ ಅಂದರೆ ಅಷ್ಟು ಈಸಿಯಾಗಿ ಜನಗಳಿಗೆ ಮೋಸ ಮಾಡೋಕ್ಕಾಗಲ್ಲ. ಅವ್ರನ್ನ ಜವಾಬ್ದಾರಿ ಮಾಡ್ತಾರೆ. ಬ್ಯಾಂಕ್ಗಳನ್ನೇ ಆಗಲಿ, ಸಹಕಾರಿ ಸಂಘಗಳಿಂದ ಮಾಡೋ ಬ್ಯಾಂಕ್ಗಳನ್ನೇ ಆಗಲಿ. ಇದಕ್ಕೆಲ್ಲ ಬೇಸಿಸ್ಸು ನಮ್ಮ ಅಂಬೇಡ್ಕರ್ ಅವರ ಬರೆದಂಥ ಪ್ರಾಬ್ಲಮ್ ಆಫ್ ರೂಪಿ ಅನ್ನೋ ಪುಸ್ತಕ. ಇದೊಂದೇ ಅಲ್ಲ, ಸಂವಿಧಾನ ಎಲ್ಲರೂ ಸಂವಿಧಾನ ಶಿಲ್ಪಿ ಮಾತ್ರ ಅಂದ್ಕೊಳ್ತೀವಿ ಅಂಬೇಡ್ಕರ್ ಅವರ ಕೊಡುಗೆಗಳು ಅಪಾರವಾಗಿದೆ ನಮ್ಮ ದೇಶಕ್ಕೆ. ಸಂವಿಧಾನ ಬರೆದು ಎಲ್ಲರಿಗೂ ಒಂದು ಸಮಾನತೆ ಕೊಟ್ಟರು. ನಾವು ಯಾರ ಬಗ್ಗೆ ಇವತ್ತು ಹೇಳ್ತಾರೆ, ಯಾವ ಜಾತಿಯವರಾದರೂ ಸರಿ, ಯಾವುದೇ ಬ್ಯಾಕ್ಗ್ರೌಂಡ್ವರಾಗಲಿ, ಇವತ್ತು ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿಯಾಗಿರೋದು ಒಬ್ಬ ST ಮಹಿಳೆಯವರು. ಅದಕ್ಕೆ ಕಾರಣ ಆಗಿರೋದು ನಮ್ಮ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ. ಹಾಗೆ ಅವರು ದಲಿತರು ಇದಕ್ಕಿಂತ ರಾಷ್ಟ್ರಪತಿ ಆಗಿತ್ತು, RK ನಾರಾಯಣ ಅವರು ಕೂಡ ಆಗಿತ್ತು ನಮ್ಮ ಸಂವಿಧಾನದ ಬೇಸಿಸ್ ಮೇಲೆ. ಆ ಸಂವಿಧಾನ ಅನ್ನೋದು ಇಲ್ಲ ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ಈ ತಳ ಸಮುದಾಯದ ಜನಗಳಿಗೆ ವಿದ್ಯಾಭ್ಯಾಸದ ಅನುಕೂಲನೂ ಸಿಗ್ತಾ ಇರಲಿಲ್ಲ, ಯಾವುದೂ ಸಿಗ್ತಾ ಇರಲಿಲ್ಲ. ಅದಕ್ಕೆ ಪೂರಕವಾಗಿ ಅಂಬೇಡ್ಕರ್ ಅವರ ಏನೇನು ಆಶಯಗಳಿತ್ತು ಸಂವಿಧಾನ ಬರೆಯೋದಕ್ಕೆ, ಮತ್ತು ಅವರ ಎಕನಾಮಿಕ್ ರೂಲ್ಸ್ ಏನೇನಿತ್ತು ಅವರ ಯೋಜನೆಗಳು, ಅದಕ್ಕೆಲ್ಲ ಪೂರಕವಾಗಿ ಕಾಂಗ್ರೆಸ್ ಪಕ್ಷ ಅದಕ್ಕೆ ಪೂರಕವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಅವರನ್ನು ಲಾ ಮಿನಿಸ್ಟ್ರು ಮಾಡಿ ಅವರಿಗೆ ಸಂವಿಧಾನ ಬರೆಯುವಂಥ ಅವಕಾಶ ಮಾಡಿಕೊಟ್ರು. ಸೊ ಅದು ಅಲ್ಲದೆ ಸಮಾನತೆ ಬರಬೇಕು, ಎಲ್ಲರೂ ಜಾತಿ ಭೇದ ಅಂತ ಇದು ಮಾಡಿ ನೋಡಬಾರ್ದು. ಮಹಿಳೆಯರು ಪುರುಷರಿಗೆ ಸಮ, ಹಾಗೂ ಎಲ್ಲ ಜಾತಿಗಳವರು ಧರ್ಮದವರು ಸಮ ಅಂತ ಸಾರಿದ್ರು. ಆ ಸಮಾನತೆಗಾಗಿ ತುಂಬ ಹೋರಾಟ ಮಾಡಿದರು.
ಅದೇ ಕೆಲಸ ಇವತ್ತು ನಾವುಗಳು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಅದನ್ನು ಪೂರಕವಾದ ವಾತಾವರಣ ಕಾಂಗ್ರೆಸ್ ಪಕ್ಷ ಮಾತ್ರ ಕೊಡೋಕ್ಕೆ ಸಾಧ್ಯ. ಆವಾಗ ಲಾ ಮಿನಿಸ್ಟರ್ ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ಬರೆಸಿದ್ರು. ಅದಾದಮೇಲೆ ಎಲ್ಲರಿಗೂ ಸಮಬಾಳು ಸಮಪಾಲು ಅನ್ನೋದಿತ್ತು. ಅಂಬೇಡ್ಕರ್ ಅವ್ರಿಗೆ ಎಲ್ಲ ತಳ ಸಮುದಾಯರಿಗೂ ಎಲ್ಲದರಲ್ಲೂ ಅದಕ್ಕೂ ಸಮಾನ ಅವಕಾಶ ಮಾಡಿಕೊಡ್ಬೇಕು ಇತ್ತು. ಅದೇ ಥರ ಕಾಂಗ್ರೆಸ್ ಅವರು ಉಳುವನೆ ಭೂವಡೆಯ ಅಂತ ಒಂದು ಪಾಲಿಸಿ ತಂದರು. ಅವಾಗೆಲ್ಲ ಮೊದಲೆಲ್ಲ ದಲಿತರಿಗಾಗಲಿ ಹುಡುಗರು ತಳ ಸಮುದಾಯದವ್ರಿಗಾಗಲಿ ಭೂಮಿ ಎಲ್ಲ ಇರ್ತಾ ಇರಲಿಲ್ಲ. ಏನಿದ್ರು ಜಮೀನ್ದಾರರು ಅಂಥವ್ರಿಗೆ ಮಾತ್ರ ಆಯಿತು. ಅಂಬೇಡ್ಕರ್ ಅವರ ಆಶಯ ಅಂತ ಅವರ ಆಶಯಕ್ಕೆ ತಕ್ಕನಾಗಿ ನಮ್ಮ ದೇವರಾಜ ಅರಸು ಅವರು, ಇಂದಿರಾ ಗಾಂಧಿಯವರು ವಾತಾವರಣ ಸೃಷ್ಟಿ ಮಾಡಿ ಪಾಲಿಸಿಗಳು ತಂದು ಉಳುವನೆ ಭೂವಡೆಯ ಅನ್ನೋಂಥ ಸ್ಕೀಮ್ನ ತಂದು ಈಗ ಬಡವರು ಕೂಡ ಒಂದು ಅರ್ಧ ಎಕರೆನ 2 ಎಕರೆನ 3 ಎಕರೆ ಜಮೀನು ಅಲಾಟ್ ಆಯಿತು ಈಗ ಗೇಣಿ ಪದ್ಧತಿಯಲ್ಲಿ. ಸೊ ಇದಕ್ಕೆಲ್ಲ ನಮ್ಮ ಯಾರೇ ಆಗಲಿ ಎಲ್ಲ ಜಾತಿಗಳ ಜನಗಳಿಗೂ ಅಂಬೇಡ್ಕರ್ ಅವರ ಪಾಲಿಸಿಗಳು ಏನೇಂತಂದ್ರು ಅವರು ಅಂಬೇಡ್ಕರ್ ಅವರು ಒಳ್ಳೇದು ಮಾಡಿದ್ದಾರೆ. ಸೊ ಮೊದಲೆಲ್ಲ ಅಂಬೇಡ್ಕರ್ ಅಂದರೆ ಬರೀ ದಲಿತರ ನಾಯಕ, ಒಂದು ವರ್ಗದ ನಾಯಕ ಅನ್ನೋ ಥರ ಸೀಮಿತ ಮಾಡ್ತಾ ಇದ್ರು. ಅವ್ರು ಆಗಲ್ಲ. ಅವ್ರು ಮಾಡಿರೋ ಕೆಲಸಗಳು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಒಳ್ಳೆಯದಾಗುವಂಥದ್ದು ಪಾಲಿಸಿಗಳು ತಂದಿದ್ದಾರೆ. ಅವ್ರು 134 ವರ್ಷ ಆದ್ರೂ ಅವ್ರನ್ನ ಇನ್ನೂ ಜನ ದಿನದಿಂದ ದಿನಕ್ಕೆ ಅವರ ಏನಂತಾರೆ ಅದನ್ನು ಅವರ ಪಬ್ಲಿಸಿಟಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅವ್ರದ್ದು ಎಲ್ಲ ನಾಯಕರು ನೋಡಿ ಫೇಡ್ ಆಗ್ತಾ ಹೋಗುತ್ತೆ. ಅವರು ತಿಳ್ಕೊಂಡ ಮೇಲೆ ಫೇಡ್ ಆಗುತ್ತೆ. ಆದರೆ ಅಂಬೇಡ್ಕರ್ ವಾದ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲೆಲ್ಲ ರೀಸೆಂಟಾಗಿ ಒಂದು ಸರ್ವೆ ಮಾಡಿದ್ದಾರೆ. ಯಾವುದೇ ಜಾತಿಯವ್ರಿಗೂ ಅಷ್ಟೇ ಅಂಬೇಡ್ಕರ್ ಬಗ್ಗೆ ಒಂದು ಅಭಿಮಾನ ಇದೆ. ಅವ್ರು ಬೆಳೆದು ಬಂದಿರೋ ರೀತಿ, ಅವರು ಸಾಧನೆ ಮಾಡಿರೋ ರೀತಿ, ಮತ್ತು ಮುಖ್ಯವಾದ ಓದಿ ಜ್ಞಾನ ಸಂಪಾದನೆ ಮಾಡಿದ್ರಲ್ಲ, ಅದಕ್ಕೆ ಮ್ಯಾಚ್ ಮಾಡೋಕ್ಕಲ್ಲ. ಮೊದಲೆಲ್ಲ ದೊಡ್ಡ ಸಮುದಾಯ, ಬ್ರಾಹ್ಮಣ ಸಮುದಾಯ ಅವರಲ್ಲಿ ಮಾತ್ರ ಎಜುಕೇಷನ್ ಅನ್ನೋದಿತ್ತು. ಅವರು ಕೂಡ ಅಂಬೇಡ್ಕರ್ನ ಇಷ್ಟಪಡ್ತಾರೆ. ಕಾರಣ ಅವರು ವಿದ್ಯಾಭ್ಯಾಸ ಮಾಡಿದಿತ್ತು, ಮತ್ತು ಅವ್ರು ಸಂಪಾದಿಸಿದ ಜ್ಞಾನ, ಮತ್ತು ಅವರು ಈ ಸಮಾನತೆಗಾಗಿ ಮಾಡಿರೋ ಹೋರಾಟ. ಇದಕ್ಕೋಸ್ಕರ ಎಲ್ಲ ಸಮುದಾಯರು ಅಂಬೇಡ್ಕರ್ ವಾದವನ್ನು ಗೌರವಿಸಬೇಕು. ಮತ್ತು ಅಂಬೇಡ್ಕರ್ ಅವ್ರಿಗೆ ನಾವೆಲ್ಲರೂ ಚಿರಋಣಿಯಾಗಿರಬೇಕು. ಮತ್ತು ಅವರಿಗೆ ಕೆಲಸ ಮಾಡಲಿಕ್ಕೆ ಮತ್ತು ಒಂದು ಸಂವಿಧಾನ ಕೊಡಲಿಕ್ಕೆ ಪೂರಕವಾದ ವಾತಾವರಣ ಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ನಾವು ಬದ್ಧರಾಗಿರಬೇಕು, ಸಂಘಟನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೈ ಭೀಮ್.